ಇವತ್ತು ನಿಮ್ಗೊಂದು ಹಾನೆಸ್ಟ್ ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಿರಿ. ನಿಮ್ಮ ಕಡೆ ಕ್ಯಾಮ್ರಾ ಐತೆ, ಆ ಕ್ಯಾಮ್ರಾದ ಫುಲ್ ಪವರ್ ಆ್ಯಂಡ್ ಪೊಟೆನ್ಷಿಯಲ್ ನೀವು ಅದನ್ನು ಯೂಸ್ ಮಾಡಿರಿ ಅಂತ ಅನ್ಸುತ್ತೆ ನಿಮ್ಗೆ. ಈ ಫೀಲಿಂಗ್ ನಿಮ್ಗೆ ಕಾಡಾತಿತ್ತಪ್ಪ ಅಂತಂದ್ರೆ ಈ ವಿಡಿಯೋ ನಿಮ್ಮ ಸಲಾಗಿ. ನಮಸ್ಕಾರ ರೀ. ನಮ್ಮಂದಿಗೆ ಕ್ಯಾಮ್ರಾ ಫುಲ್ ಪವರ್ ಯೂಸ್ ಆಗೋದು ಮ್ಯಾನ್ಯಲ್ ಮೋಡ್ ಒಳಗಡೆ. ಈ ಮ್ಯಾನ್ಯಲ್ ಮೋಡ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಾಗ ನೋಡೋಣಂತ. ನಾನು ಫಸ್ಟ್ ಕ್ಯಾಮ್ರಾ ತೊಗೊಂಡಾಗ ನಾನು ಆಟೋ ಮೋಡ್ ಒಳಗಡೆ ಯೂಸ್ ಮಾಡ್ತಿದ್ದೆ. ಬಿಕಾಸ್ ನನಗೂ ಅದ್ರದ್ದು ಫುಲ್ ಪೊಟೆನ್ಷಿಯಲ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಏನೂ ಗೊತ್ತಿರಲಿಲ್ಲ. ಸೊ ಅವಾಗ ನಾನು ಆಟೋ ಮೋಡ್ ಒಳಗಡೆ ಯೂಸ್ ಮಾಡ್ತಿದ್ದೆ. ಸೊ ಆ ಫೋಟೋಸ್ ಎಲ್ಲ ನೋಡಿದಾಗ ಫ್ರೆಂಡ್ಸ್ ಫ್ಯಾಮ್ಲಿ ಎಲ್ಲ ಆಬ್ವಿಯಸ್ಲಿ ಅವರು ವೆಲ್ ವಿಷರ್ಸ್ ಇರ್ತಾರೆ, ಚಲೋ ಬಂದತಂತನೇ ಹೇಳ್ತಾರೆ. ಬಟ್ ನಾವು ಯಾವಾಗ ಅದನ್ನು ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಈ ಥರ ನೋಡಿದಾಗ ಏನೋ ಒಂದು ಮಿಸ್ಸಿಂಗ್ ಫೀಲ್ ಅನ್ಸುತ್ತೆ. ಆಗ ನಾವು ಏನು ಮಾಡ್ತೀವಿ, ಕ್ಯಾಮ್ರಾನ ಬ್ಲೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನನ್ನ ಕಡೆ ಚಲೋ ಕ್ಯಾಮ್ರಾ ಇಲ್ಲ, ಚಲೋ ಲೆನ್ಸ್ ಇಲ್ಲ ಅಂತೇಳಿ. ದ ಟ್ರೂತ್ ಈಸ್, ನಮ್ಮ ಕಡೆ ಕ್ಯಾಮ್ರಾ ಚಲೋ ಇಲ್ಲ, ಲೆನ್ಸ್ ಇಲ್ಲ ಅನ್ನೋದಲ್ಲ. ಆ್ಯಕ್ಚುಲಿ ನಮಗೆ ಕ್ಯಾಮ್ರಾನ ಕರೆಕ್ಟಾಗಿ ಯೂಸ್ ಮಾಡೋಕ್ಕೆ ಬರತ್ತಿಲ್ಲ ಅಂಥೇಳಿ. ಮ್ಯಾನ್ಯಲ್ ಮೋಡ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ನಮ್ಗೆ ಕ್ಲಿಯರಾಗಿ ಗೊತ್ತಾಯ್ತಪ್ಪ ಅಂತಂದ್ರೆ ನಾವು ಹೆಂಗೆ ಅಂತೀವಿ ಹಂಗೆ ಫೋಟೋಸ್ ತೆಗಿಬೋದು. ಈ ಮ್ಯಾನ್ಯಲ್ ಮೋಡ್ ಅಂದರೆ ಏನು ಅನ್ಸುತ್ತೆ? ನಂಬರ್ಸ್, ಬಟನ್ಸ್, ಕನ್ಫ್ಯೂಷನ್ಸ್, ISO, ಶಟರ್ ಸ್ಪೀಡ್, ಅಪರ್ಚರ್ ಎಲ್ಲಿ ಒಂದು ಚೇಂಜ್ ಮಾಡಿದ್ರಾಗ ಪೂರ್ತಿ ಇಮೇಜಸ್ ಸ್ಪಾಯ್ಲ್ ಆಗ್ಬಿಡುತ್ತೆ ಅನ್ನೋದು ಒಂದು ತ್ರಾಸು. ಅದಕ್ಕೆ ನಾವು ಆಟೋ ಮೋಡ್ ಒಳಗಡೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬಿಕಾಸ್ ನಮ್ಗೆ ಮೂಮೆಂಟ್ಸ್ ಮಿಸ್ ಆಗಬಾರ್ದು ಅಂತ ಹೇಳಿ. ಬಟ್ ಆಟೋ ಮೋಡ್ ಒಳಗಡೆ ಯೂಸ್ ಮಾಡಿದಾಗ ನಾವು ಹೆಂಗೆ ಅಂದ್ಕೊಂಡಿರ್ತೀವಿ ಹಂಗೆ ಫೋಟೋಸ್ ಬರೋಂಗಿಲ್ಲ. ನಮಗೆ ಫೋಟೋ ಹೆಂಗೆ ಬೇಕು ಅನ್ನೋದನ್ನು ನಾವು ಡಿಸೈಡ್ ಮಾಡಬೇಕು, ಕ್ಯಾಮ್ರಾ ಅಲ್ಲ. ಸೊ ಅದಕ್ಕೆ ನಾವು ಆಟೋ ಮೋಡನ್ನು ಬಿಟ್ಟು ಮ್ಯಾನ್ಯಲ್ ಮೋಡಿಗೆ ಶಿಫ್ಟ್ ಆಗಬೇಕು. ಈ ಮ್ಯಾನ್ಯಲ್ ಮೋಡ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡೋಣಂತ್ರಿ. ಈಗ ಈ ಮ್ಯಾನ್ಯಲ್ ಮೋಡನ್ನು ಅರ್ಥ ಮಾಡ್ಕೊಳ್ಳೋದು ಒಂದು ಓಲ್ಡ್ ಸ್ಕೂಲ್ ಲೆಸನ್ಸ್ ಥರ ಬೋರಿಂಗ್ ಏನಲ್ರಿ, ಭಾರಿ ಇಂಟ್ರೆಸ್ಟಿಂಗ್ ಇರುತ್ತೆ. ಲೈಕ್ ಒಂಥರ ಬಿರಿಯಾನಿ ಮಾಡ್ದಂಗೆ. ನಾವು ಫಸ್ಟ್ ಡೇ ಬಿರಿಯಾನಿ ಮಾಡಿದಾಗ ಎಲ್ಲನೂ ಪರ್ಫೆಕ್ಟ್ ಆಗಿರೋಂಗಿಲ್ಲ, ಎಲ್ಲ ಮಸಾಲನೂ ಒಂದೇ ಟೈಮಿಗೂ ಹಾಕೋಂಗಿಲ್ಲ, ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ ಹಾಕ್ತೀವಿ. ಹಂಗೆ ಫೋಟೋಗ್ರಫಿ ಒಳಗೆ ಮ್ಯಾನ್ಯಲ್ ಮೋಡ್ ಕಲಿದನ್ನು ಸ್ಟೆಪ್ ಬೈ ಸ್ಟೆಪ್ನ ಕಲಿಬೇಕಾಗತ್ತೆ. ಸೊ ಫಸ್ಟ್ ಈ ಆಟೋ ಮೋಡಿಂದ ಮ್ಯಾನ್ಯಲ್ ಮೋಡಿಗೆ ಶಿಫ್ಟ್ ಆಗೋಣಂತ್ರಿ. ಇಲ್ಲಷ್ಟೇ ಶಿಫ್ಟ್ ಆಗೋದಲ್ಲ, ನಮ್ಮ ಮೈಂಡ್ ಸೆಟ್ ಒಳಗೂ ಶಿಫ್ಟ್ ಮಾಡ್ಕೋಬೇಕು. ಈ ಮ್ಯಾನ್ಯಲ್ ಮೋಡಿಗೆ ಶಿಫ್ಟ್ ಮಾಡಿದ ತಕ್ಷಣ ಇವಾಗ ನಮ್ಮ ಮುಂದೊಂದು ಸಿಚುವೇಶನ್ ಇರುತ್ತೆ. ಸೊ ಈ ಸಿಚುವೇಶನ್ ಒಳಗಡೆ ನಮ್ಗೆ ಏನು ಇಂಪಾರ್ಟೆಂಟ್, ಇದನ್ನು ನಾವು ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡಿ ಫೋಟೋಸ್ ತೆಗಿಬೇಕಾ, ಅಥವಾ ಇದು ಆ್ಯಕ್ಷನ್ ಒಳಗೈತಿ ಇದನ್ನು ಆ್ಯಕ್ಷನ್ ಫ್ರೀಸ್ ಮಾಡ್ಬೇಕಾ, ಇಲ್ಲ ನಮ್ಗೆ ಬ್ಯಾಕ್ಗ್ರೌಂಡು ಸಬ್ಜೆಕ್ಟ್ ಎರಡೂ ಈಕ್ವಲಾಗಿ ಫೋಕಸ್ಡ್ ಆಗಿರಬೇಕು ಆ ಥರ ತೆಗಿಬೇಕಾ, ಇದು ಬ್ರೈಟ್ ಲೈಟ್ ಕಂಡೀಷನ್ ಆಯ್ತವಾ ಲೋ ಲೈಟ್ ಕಂಡೀಷನ್ ಐತೆ, ಇದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕ್ರಿ. ಈಗ ಒಂದೊಂದಾಗೆ ನೋಡ್ಕೊತ ಹೋಗೋಣಂತ. ಅಪರ್ಚರ್ ಹೆಂಗೆ, ಶಟರ್ ಸ್ಪೀಡ್ ಹೆಂಗೆ, ISO ಹೆಂಗೆ ಅಂತ ಹೇಳಿ. ಸೊ ಫಸ್ಟ್ ಅಪರ್ಚರ್ ನೋಡೋಣ ಅಂತ. ನಮ್ಗೆ ಬ್ಯಾಕ್ಗ್ರೌಂಡ್ ಬ್ಲರ್ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಅವಾಗ ನಾವು ಏನು ಮಾಡ್ತೀವಿ, ಅಪರ್ಚರ್ನ ವೈಡಾಗಿ ಓಪನ್ ಮಾಡ್ತೀವಿ. ಎಕ್ಸಾಂಪಲ್ 1.2, 1.4, 1.8, 2.0, 2.4, 2.8 ಈ ಥರ ಹಿಂಗೆ ವೈಡಾಗಿ ಓಪನ್ ಮಾಡ್ಕೊತ ಹೋಗ್ತೀವಿ. ಡಿಪೆಂಡ್ ಅಪಾನ್ ಲೆನ್ಸ್, ಅದ್ರ ಕೆಪಾಬಿಲಿಟಿ ಹೆಂಗಿರುತ್ತೆ ಅದ್ರ ಮೇಲೆ ಹೋಗ್ತೀವಿ. ಸೊ ಈಗ ನಾವು ಡಿಸೈಡ್ ಮಾಡ್ಕೋಬೇಕು ನಮ್ಗೆ ಬ್ಯಾಕ್ಗ್ರೌಂಡ್ ಬ್ಲರ್ ಎಷ್ಟು ಬೇಕು, ಅಥವಾ ಬ್ಯಾಕ್ಗ್ರೌಂಡ್ ಪೂರ್ತಿ ಕ್ಲಿಯರ್ ಆಗಬೇಕು ಅಥವಾ ಹೆಂಗೆ ಅಂತ ಹೇಳಿ. ಸೊ ಇದ್ರ ಮೇಲೆ ನಾವು ಅಪರ್ಚರ್ ವ್ಯಾಲ್ಯೂನ ಸೆಟ್ ಮಾಡ್ಕೊತ ಹೋಗ್ಬೇಕಾಗುತ್ತೆ. ನಮಗೆ ಸಬ್ಜೆಕ್ಟ್ ಅಷ್ಟೇ ಫೋಕಸ್ ಆಗಬೇಕೈತಪ್ಪ ಅಂತಂದರೆ ನಾವು 1.2, 1.4, 2.8 ಈ ಥರದ್ದು ಅಪರ್ಚರ್ ವ್ಯಾಲ್ಯೂನ ಇಟ್ಕೋಬೇಕಾಗುತ್ತೆ. ನಮಗೆ ಬ್ಯಾಕ್ಗ್ರೌಂಡು ಮತ್ತು ಸಬ್ಜೆಕ್ಟ್ ಎರಡೂ ಫೋಕಸ್ ಆಗಬೇಕಾಯ್ತಪ್ಪ ಅಂತಂದ್ರೆ, ಇಲ್ಲ ನಮ್ಮದು ಒಂದು ಗ್ರೂಪ್ ಫೋಟೋ ಶೂಟ್ ಮಾಡತ್ತೀವಪ್ಪ ಅಂತಂದ್ರೆ ಅವಾಗ ನಾವು ಅಪರ್ಚರ್ ವ್ಯಾಲ್ಯೂನ ಜಾಸ್ತಿ ಮಾಡ್ಕೊತ ಹೋಗಬೇಕಾಗುತ್ತೆ. ಅಂದ್ರೆ 5.6, 6.3 ಈ ಥರ ಇಟ್ಕೊಂಡಾಗ ಎಲ್ಲರೂ ಪ್ರತಿಯೊಬ್ಬರು ಕ್ಲಿಯರಾಗಿ ಫೋಕಸ್ ಆಗ್ತಾರೆ. ಅಪರ್ಚರ್ ಅಂದರೆ ಸ್ಟೈಲ್ ಡಿಸೈಡ್ ಮಾಡೋದು. ಇನ್ನು ನೆಕ್ಸ್ಟ್ ಶಟರ್ ಸ್ಪೀಡ್. ಶಟರ್ ಸ್ಪೀಡ್ ಅಂದರೆ ಮೂಮೆಂಟ್ಸನ್ನು ಕಂಟ್ರೋಲ್ ಮಾಡುವಂಥದ್ದು. ಈಗ ಶಟರ್ ಸ್ಪೀಡು ನಮ್ಗೆ ಹೆಸರ ಹೇಳುವಂಗೆ, ಈಗ ಸಿಚುವೇಶನ್ ಏನಿರುತ್ತೆ, ಈಗ ನಾವು ಫಾಸ್ಟ್ ರನ್ನಿಂಗ್ ಮೂಮೆಂಟ್ಸ್ ಅಥವಾ ಆ್ಯಕ್ಷನ್ ಮೂಮೆಂಟ್ಸನ್ನು ಏನಾದರೂ ನಾವು ಶೂಟ್ ಮಾಡೋಕ್ಕಾಗಿತ್ತಪ್ಪ ಅಂತಂದರೆ ಅವಾಗ ನಾವು ಶಟರ್ ಸ್ಪೀಡ್ನ ಜಾಸ್ತಿ ಇಟ್ಕೊತ ಹೋಗ್ತೀವಿ. ಈಗ ಅದೇ ನಾವು ಸ್ಲೋ ಯಾವಾಗ ಇಟ್ಕೋಬೋದಪ್ಪ ಅಂತಂದರೆ, ಈಗ ವಾಟರ್ ಫ್ಲೋಸ್ ಇರ್ತಾವಲ್ಲ, ಫಿಕ್ಸ್ಡ್ ಸಬ್ಜೆಕ್ಟ್ ಇರ್ತಾವೆ, ಅಂದ್ರೆ ಎಲ್ಲೂ ಮೂವ್ ಆಗ್ತಿರಂಗಿಲ್ಲ, ಬಿಲ್ಡಿಂಗ್ಸ್ ಶೂಟ್ ಮಾಡೋದಾಗಲಿ ಈ ಥರದಿದ್ದಾಗ ನಾವು ಸ್ಲೋ ಶಟರ್ ಸ್ಪೀಡ್ನ ಯೂಸ್ ಮಾಡ್ತೀವಿ. ಈ ಶಟರ್ ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ತೆಗ್ದಿದ್ದ ಫೋಟೋ ಅಗ್ರೆಸಿವ್ ಆಗೈತು ಕಾಮ್ ಆಗೈತು ಅಂತೇಳಿ. ಬೇಕಾದ್ರೆ ಒಂದ್ಸರಿ ಆ್ಯಕ್ಷನ್ ಫೋಟೋ ನೋಡಿರಿ, ಒಂದ್ಸರಿ ಕಾಮ್ ಆಗಿರೋ ಫೋಟೋಸ್ ನೋಡಿರಿ, ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ಬರೋದು ISO ಅಂದರೆ ಒಂಥರ ಸೆನ್ಸರ್ ಸ್ಯಾಕ್ರಿಫೈಸ್ ಅಂತ ಹೇಳ್ಬೋದು. ಬಿಗಿನರ್ಸಿಗೆ ಇದು ಒಂದು ಭಾಳ ಕನ್ಫ್ಯೂಷನ್ ಅಂತಲೇ ಅನ್ಸುತ್ತೆ. ISO ಅಂದರೆ ಬ್ರೈಟ್ನೆಸ್ ಜಾಸ್ತಿ ಆಗುತ್ತಾ ಅಂತೇಳಿ. ISO ಇಂದ ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ, ಬಟ್ ಕ್ವಾಲಿಟಿ ಕಮ್ಮಿ ಅಂತ ಬರುತ್ತೆ. ಎಲ್ಲ ಟೈಮ್ದಾಗೂ ಹಿಂಗೆ ವರ್ಕ್ ಆಗಲ್ಲ, ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸದ್ಯಕ್ಕೆ ಇದನ್ನಷ್ಟೇ ತಲೆಯೊಳಗೆ ಇಟ್ಕೋರಿ. ISO ನಾವು ಜಾಸ್ತಿ ರೈಸ್ ಮಾಡಿದಾಗ ಬ್ರೈಟ್ನೆಸ್ ಏನೋ ಬರುತ್ತೆ,
ಬಟ್ ನಾವು ಎಷ್ಟು ಜಾಸ್ತಿ ಮಾಡ್ತಿರ್ತೀವಿ ಅಷ್ಟ ಕ್ವಾಲಿಟಿ ಕಮ್ಮಕ್ಕೋಂತ ಬರ್ತಿರುತ್ತೆ. ಅದ್ರ ಸಲುವಾಗಿ ನಾವು ISOನ ಯಾವಾಗಲೂ ಲಾಸ್ಟ್ ಆಪ್ಷನ್ ಆಗಿ ಇಟ್ಕೋಬೇಕು. ಫಸ್ಟ್ ನಾವು ISO ಸೆಟ್ ಮಾಡೋಕಿನ ಲಾಸ್ಟಾಗಿ ಸೆಟ್ ಮಾಡೋದ್ರಿಂದ ನಮ್ಗೆ ಕ್ವಾಲಿಟಿ ಇನ್ನೂ ಬೆಟ್ರಾಗಿ ಸಿಗುತ್ತೆ. ಸೊ ಈಗ ಇದೆಲ್ಲ ಒಂದು ಥಿಯರಿ ಪಾರ್ಟ್ ಆಯಿತು. ಇದನ್ನು ಒಂದು ರಿಯಲ್ ಲೈಫ್ ಒಂದು ಪ್ರಾಕ್ಟಿಕಲ್ ಆಗಿ ನೋಡೋಣಂತ. ಇದು ಆನ್ ಫೀಲ್ಡ್ ಒಳಗೆ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಈಗ ನೋಡೋಣಂತ. ಫಸ್ಟ್ ಈಗ ನನಗೆ ಇಲ್ಲಿ ಈ ಸಬ್ಜೆಕ್ಟ್ ನೋಡ್ರಿ, ನನಗೀಗ ಬ್ಯಾಕ್ಗ್ರೌಂಡ್ ಬ್ಲರ್ ಬೇಕಾಗೈತಿ, ಸ್ಟಿಲ್ ಶಾರ್ಟ್ ಐತಿ, ಅಂದ್ರೆ ಸಬ್ಜೆಕ್ಟ್ ಏನು ಮೂವ್ ಆಗತ್ತಿಲ್ಲ. ಸೊ ಅವಾಗ ನಾನು ಏನು ಸೆಟ್ಟಿಂಗ್ ಇಟ್ಕೋತೀನಪ್ಪ ಅಂತಂದರೆ ನೀವು ಇಲ್ಲಿ ನೋಡ್ಬೋದು, ಈಗ ನಾ ಇಟ್ಕೊಂಡಿದ್ದು 1.2 ಅಪರ್ಚರ್. ಸೊ ಇದರ ಔಟ್ಪುಟ್ ಯಾವ ಥರ ಬಂದತ್ತೆ ಅಂತ ನೀವು ನೋಡ್ಬೋದು. ಈಗ ಇದ ಸಬ್ಜೆಕ್ಟ್ ಮೂವ್ ಆಗತ್ತಿತ್ತಪ್ಪ ಇಲ್ಲ ರನ್ನಿಂಗ್ ಆಗತ್ತಿತ್ತಪ್ಪ ಅಂತಂದರೆ ಅವಾಗ ನಾ ಏನು ಚೇಂಜ್ ಮಾಡ್ಕೋಬೋದು, ಲೈಟ್ ಕಂಟ್ರೋಲ್ ಯಾವ ಥರ ಮಾಡ್ಕೋಬೋದು, ಇಲ್ಲ ನಮ್ಗೆ ಇದು ಸಬ್ಜೆಕ್ಟ್ ಕ್ರಿಸ್ಟಲ್ ಕ್ಲಿಯರಾಗಿ ಕಾಣಬೇಕಪ್ಪ ಅಂತಂದರೆ ಅವಾಗ ನಾ ಯಾವ ಥರ ಸೆಟ್ಟಿಂಗ್ಸನ್ನು ಚೇಂಜ್ ಮಾಡ್ತೀನಿ ಅನ್ನೋದು ನೋಡೋಣ ಅಂತೀಗ. ಈಗ ನಾ ಯೂಸ್ ಮಾಡತ್ತಿದ್ದು ಶಟರ್ ಸ್ಪೀಡು 1/1000 ಇಟ್ಕೊಂಡೀನಿ, ಅಪರ್ಚರ್ನ 1.2 ಇಟ್ಕೊಂಡೀನಿ, ISOನ ಲೈಟ್ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೊಂಡಿನಿ. ಯಾಕಪ್ಪ ಅಂತಂದ್ರೆ ಇಲ್ಲೇ ಶಟರ್ ಸ್ಪೀಡ್ ನಾವು ಇನ್ಕ್ರೀಸ್ ಮಾಡಿದಾಗ ಆಬ್ವಿಯಸ್ಲಿ ಬರೋ ಲೈಟ್ ಕಡಿಮೆ ಆಗುತ್ತೆ. ಸೊ ಅದ್ರ ಸಲುವಾಗಿ ISOನ ಲೈಟ್ ತಕ್ಕಂಗೆ ನಾನು ಅಡ್ಜಸ್ಟ್ ಮಾಡ್ಕೊಂಡಿನಿ. ಇಲ್ಲಿ ನೀವು ನೋಡ್ರಿ, ನಾನು ISOನ ಲಾಸ್ಟ್ ಆಪ್ಷನ್ನಾಗೆ ಇಟ್ಕೊಂಡಿದ್ದೆ. ಈಗ ಈ ಔಟ್ಪುಟ್ ನೋಡ್ರಿ, ಇದು ಹೆಂಗೆ ಕನ್ಸಾದತೆ ಅಂತ ಹೇಳಿ. ಈಗ ನೆಕ್ಸ್ಟ್ ನನಗೆ ಬ್ಯಾಕ್ಗ್ರೌಂಡು ಫೋಕಸ್ ಆಗಿರ್ಬೇಕು, ಸಬ್ಜೆಕ್ಟ್ನು ಫೋಕಸ್ ಆಗಿರ್ಬೇಕು. ಅವಾಗ ನಾವು ಏನು ಮಾಡಬೇಕು, ಸೇಮ್ ಅಪರ್ಚರ್ ವ್ಯಾಲ್ಯೂನ ಜಾಸ್ತಿ ಮಾಡ್ಕೊತ ಹೋಗ್ಬೇಕು. ಅಂದರೆ 5.6, 6.3, 40 ಸಮಥಿಂಗ್ ಈ ಥರ ನಾವು ಅಪರ್ಚರ್ ವ್ಯಾಲ್ಯೂನ ಎಷ್ಟು ಜಾಸ್ತಿ ಮಾಡ್ಕೊತ ಹೋಗ್ತೀವಿ ಅಷ್ಟು ಬ್ಯಾಕ್ಗ್ರೌಂಡ್ ಕ್ಲಿಯರಾಗಿ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಪ್ರಾಬ್ಲಮ್, ನಾವು ಅಪರ್ಚರ್ ವ್ಯಾಲ್ಯೂನ ನಂಬರ್ಸ್ ಒಳಗೆ ಹೆಂಗೆ ಜಾಸ್ತಿ ಮಾಡ್ಕೊತ ಹೋಗ್ತೀವಿ ಅವಾಗ ಲೈಟ್ ಕಡಿಮೆ ಹಾಕ್ಕೊತ ಬರುತ್ತೆ. ಅಗೇನ್ ಇಲ್ಲಿ ISO ಲಾಸ್ಟ್ ಆಪ್ಷನ್ನಾಗೆ ಯೂಸ್ ಮಾಡತ್ತೈತಿ. ಆವಾಗ ನಾವು ISOನ ಜಾಸ್ತಿ ಮಾಡ್ಕೊತ ಹೋಗ್ತೀವಿ. ಇಲ್ಲಿ ಶಟರ್ ಸ್ಪೀಡನ್ನು ಯಾಕೆ ಹೇಳಿಲ್ಲಪ್ಪ ಅಂತಂದ್ರೆ ನಾವಿಲ್ಲಿ ರನ್ನಿಂಗ್ ಶಾರ್ಟ್ನ ತೊಗೊಳತ್ತೀವಿ. ಸೊ ರನ್ನಿಂಗ್ ಶಾರ್ಟ್ಸನ್ನು ಯೂಸ್ ಮಾಡಬೇಕಾದ್ರೆ ನಾವು ಶಟರ್ ಸ್ಪೀಡ್ನ ಜಾಸ್ತಿನ ಇಟ್ಕೋಬೇಕಾಗುತ್ತೆ. ಅದ್ರ ಸಲುವಾಗಿ ISO ಲಾಸ್ಟ್ ಆಪ್ಷನ್ನಾಗೆ ಉಳ್ಕೊತೀವಿ. ಆ್ಯಂಡ್ ಪ್ರಾಕ್ಟಿಕಲಾಗಿ ನೀವು ಇದನ್ನು ಟ್ರೈ ಮಾಡಿದಾಗ ಫಸ್ಟ್ ಟೈಮ್ ಇದು ಕರೆಕ್ಟಾಗಿ ಬರದೇ ಇರ್ಬೋದು, ಬಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ. ಸೊ ನೀವು ಡೈಲಿ ಪ್ರಾಕ್ಟೀಸ್ ಮಾಡಿದಾಗ ಇದು ಬರುತ್ತೆ. ಡೈಲಿ ಪ್ರಾಕ್ಟೀಸ್ ಮಾಡ್ಕೊತಾನೆ ಇರಬೇಕು. ಅಟ್ಲೀಸ್ಟ್ ನೀವು ಈವ್ನಿಂಗ್ ಫ್ರೀ ಇದ್ದಾಗಾದರೂ ನೀವು ಇದನ್ನು ಟ್ರೈ ಮಾಡಿರಿ, ನಿಮ್ಗೆ ಮ್ಯಾನ್ಯಲ್ ಮೋಡ್ದು ಪ್ರತಿಯೊಂದು ಕಂಟ್ರೋಲ್ನೂ ಸಿಗುತ್ತೆ. ಇವತ್ತೊಂದು ಪ್ರಾಮಿಸ್ ಮಾಡಿರಿ, ಇನ್ಮೇಲಿಂದ ಕ್ಯಾಮ್ರನ್ ಬ್ಲೇ ಮಾಡಲ್ಲ, ಲೆನ್ಸಸ್ಸನ್ನು ಬ್ಲೇ ಮಾಡಲ್ಲ ಅಂಥೇಳಿ. ನೀವು ಡೈಲಿ ಪ್ರಾಕ್ಟೀಸ್ ಮಾಡಿದಾಗ ನೀವು ಅಂದ್ಕೊಂಡಂಗೆ ಫೋಟೋಸನ್ನು ನೀವು ತೆಗಿಬೋದು. ಆ್ಯಂಡ್ ಈ ಎಲ್ಲ ಸೆಟ್ಟಿಂಗ್ಸ್ಗಳನ್ನು ಇದೇ ಥರ ಯೂಸ್ ಮಾಡ್ಬೇಕಂತ ಹೇಳಿ ಏನು ರೂಲ್ಸ್ ಇಲ್ಲರಿ. ಇವು ಜಸ್ಟ್ ಕಾನ್ಸೆಪ್ಟನ್ನು ಅರ್ಥ ಮಾಡೋಕೆ ನಾನು ಈ ಥರ ಎಕ್ಸಾಂಪಲ್ಸ್ ಕೊಟ್ಟು ಹೇಳಿದ್ದು ನಿಮ್ಗೆ. ಎಲ್ಲನೂ ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಚೇಂಜ್ ಆಗುತ್ತೆ. ಇವಾಗ ಅಪರ್ಚರ್ ವ್ಯಾಲ್ಯೂನ ಇಷ್ಟ ಇಟ್ಕೋಬೇಕು, ಇದನ್ನು ಇಷ್ಟ ಇಟ್ಕೋಬೇಕು, ISOನ ಕಡಿಮೆನೇ ಇಟ್ಕೋಬೇಕು, ಜಾಸ್ತಿ ಇಟ್ಕೊಂಡ್ರೆ ನಮ್ಮ ಫೋಟೋ ಸರಿ ಬರಲ್ಲ ಅಂತಲ್ಲ. ಎಲ್ಲ ಅವ್ರವ್ರ ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಎಲ್ಲ ರೂಲ್ಸ್ಗಳನ್ನು ನೀವು ನಿಮ್ಮ ಕ್ರಿಯೇಟಿವಿಟಿ ತಕ್ಕಂಗೆ ಬ್ರೇಕ್ ಮಾಡ್ಬೋದು. ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಏನಾದರೂ ಸ್ವಲ್ಪ ಆದರೂ ಏನಾದರೂ ಇನ್ಫಾರ್ಮೇಟಿವ್ ಅನಿಸಿತಪ್ಪ ಅಂತಂದ್ರೆ, ಏನಾದರೂ ಚೇಂಜಸ್ ಅಂತ ಅನಿಸಿತಪ್ಪ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ನಿಮ್ಮ ಒಂದು ಆ್ಯಕ್ಷನ್ನು ನನಗದು ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಮಾಡೋಕ್ಕೆ. ಸೊ ನೆಕ್ಸ್ಟ್ ವೀಡಿಯೋದಾಗ ಇನ್ನೊಂದು ಟಾಪಿಕ್ ಜೊತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಹೋಗಿ ಬರ್ತೀನಿ.